Hi friends, welcome to All in One channel, All in One Ashik channel. ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಆಪ್ಷನ್ ಪ್ರೆಸ್ ಮಾಡೋದು ಮರಿಬೇಡಿ. ಇವತ್ತೊಂದು ನಾನು ಫಂಕ್ಷನಿಗೆ ಹೋಗ್ತಾ ಇದ್ದೇನೆ, ಅಂದರೆ ಮದುವೆ ಫಂಕ್ಷನ್ ಇದೆ. ಅಂದರೆ ನಮ್ಮ ಮುಳಿಯ ಜ್ಯುವೆಲರ್ಸಲ್ಲಿ ವರ್ಕ್ ಮಾಡ್ತಿದ್ದೆ ಮೊದಲು. ಅಲ್ಲಿ ಒಬ್ಬರು ಸ್ಟಾಫ್ ಅವ್ರದ್ದು ಇವತ್ತು ಮದುವೆಯಲ್ಲಿ ಅಂದರೆ ಪುತ್ತೂರಲ್ಲಿ ಸ್ವಾಮಿ ಕಲ್ಯಾಣ ಮಂದಿರ ಹತ್ರ ದರ್ಶನ್ ಹಾಲ್ ಅಂತ ಇದೆ, ಅಲ್ಲಿ ಒಂದು ಹೋಗುವ ಅಂತ ಇದ್ದೇನೆ. ಹಾಗೆ ಈಗ ಹೊರಟದ್ದು ನಾನು ಮಾರ್ನಿಂಗ್ ಅಂದರೆ ಈಗ ಮಧ್ಯಾಹ್ನ ಆಗ್ತಾ ಬಂತು, 11:47. ಹಾಗೆ ಮತ್ತು ಹೇಗಿದ್ರಿ ನನ್ನ ಫ್ರೆಂಡ್ಸ್, ಅಂದರೆ ನನ್ನ ಸಬ್ಸ್ಕ್ರೈಬರ್ಸ್? ಹೀಗೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡಿದವರು ದಯಮಾಡಿ ಸಪೋರ್ಟ್ ಮಾಡಿ. ಹಾಗೆ ಕಮೆಂಟ್ಸ್, ಲೈಕ್, ಶೇರ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ. ಹೀಗೆ ನನ್ನ ಬ್ರದರ್ಸ್ ಇವತ್ತಿಲ್ಲಿ ಒಂದು ಟೂರ್ ಪ್ಲ್ಯಾನ್ ಹೋಗಿದ್ದಾರೆ, ಬಟ್ ನಾನು ಹೋಗಿಲ್ಲ ಇವತ್ತು. ಅವರು ಎಲ್ಲಿ ಪ್ಲೇಸ್ ಅಂತ ಹೇಳಿಲ್ಲ, ಸಸ್ಪೆನ್ಸ್ ಅಂತ ಹೇಳಿದ್ದಾರೆ. ನೋಡಬೇಕಷ್ಟೆ ಎಲ್ಲಿಗೆ ಹೋಗ್ತಾರೆ ಅಂತ ಸ್ಟೋರಿ ಹಾಕಿದ ಮೇಲೆ ಗೊತ್ತಾಗುತ್ತೆ ಅಷ್ಟೇ. ಮತ್ತು ನಾನೇನಂದರೆ ವ್ಲಾಗಿಂಗ್ ಮಾಡಿದೆ, ಮೊನ್ನೆ ಸ್ವಲ್ಪ ಟೈಮ್ ಆಗಿತ್ತು, ಈಗ ಪುನಃ ಮಾಡಿದ್ದೇನೆ ಮೋಟೋ ವ್ಲಾಗಿಂಗ್. ಆ್ಯಕ್ಚುಲಿ ನಾನು ತುಂಬ ಟೈಮ್ ಆಗಿತ್ತು ವೀಡಿಯೋ ಬರೋದೆ, ನಿಮಗೆ ಸಹ ಬೋರ್ ಆಗಿರ್ಬೋದು. ಮೋಟೋ ವ್ಲಾಗಿಂಗ್ ಅಂದರೆ ಏನಂದರೆ, ನಾನು ಊರಲ್ಲೇ ಹೋಗ್ತಾ ಇರ್ತೇನೆ ಆಚೆ ಈಚೆ. ಸುಮ್ಮನೆ ಇಲ್ಲಿ ಏನಿಲ್ಲ ವಿಷಯ ಮಾತಾಡಲಿಕ್ಕೆ ಏನಿಲ್ಲ ಅಂತ ಹೇಳ್ಕೊಂಡು ನಾನು ಸುಮ್ಮನೆ ಮಾಡಲಿಲ್ಲ. ನಮ್ಮ ಊರಲ್ಲೇ ಹೋಗೋದಲ್ಲ ಆ ಕಡೆ ಈ ಕಡೆ, ಹಾಗೆ ವಿಷಯ ಅಷ್ಟೇ. ನಮ್ಮ ಊರಲ್ಲೇ ಆ ಕಡೆ ಈ ಕಡೆ ಹೋಗೋವಾಗ ಸುಮ್ಮನೆ ಯಾಕೆ, ಎಂಥ ವಿಷಯದ ಸಹ ಇರೋಲ್ಲ ಮಾತಾಡಲಿಕ್ಕೆ. ಅದಕ್ಕೆ ಮೊನ್ನೆ ಒಂದು ತುಳುವಲ್ಲಿ ವ್ಲಾಗ್ ಮಾಡಿದೆ, 2 ವೀಡಿಯೋ ಬಿಟ್ಟಿದ್ದೇನೆ ತುಳು ಲ್ಯಾಂಗ್ವೇಜಲ್ಲಿ. ನನ್ನ ಫ್ರೆಂಡ್ ಅಂದರೆ ಕ್ಲಾಸ್ಮೇಟ್ ನಮ್ಮದು ಪ್ರೈಮರಿಯಲ್ಲಿ, ಅವರು ಈಗ ಒಬ್ಬರು ಹೋದಾರಲ್ಲ ಬೈಕಲ್ಲಿ. ಹಾಗೆ ಇವತ್ತು ಫಂಕ್ಷನ್ ಇದೆ ಅಂತ ಕಾಣಿಸುತ್ತೆ, ಯಾಕಂದರೆ ಇವತ್ತು ತುಂಬ ಕಾರು ಹೋಗ್ತಾ ಇದೆ ಆಚೆ ಈಚೆ. ನೋಡಿ, ಒಂದು ಫಾರ್ಡ್ ಇಕೋಸ್ಪೇಟ್ ಹೋಯ್ತು, ಮುಂದೆ ಡಾಕ್ಟ್ರಿದ್ದು ಗಾಡಿ. ನನಗೆ ನಾಯಿಗಳಂದರೆ ತುಂಬ ಪ್ರೀತಿ, ಬಟ್ ರೋಡಲ್ಲಿ ಎಲ್ಲರೂ ಸಿಕ್ಕುವಾಗ ಕೆಲವು ಸಲ ಇದಾಗುತ್ತೆ, ಅಡ್ಡ ಬರ್ತದೆ ಅಂತ ಆಗುತ್ತೆ, ಸ್ವಲ್ಪ ಕೋಪ ಬರ್ತದೆ ರೋಡಲ್ಲಿ ಸಿಗುವಾಗ. ಇಲ್ಲಾಂದರೆ ಕೋಪ ಬರೋದಿಲ್ಲ ನನಗೆ. ಆ್ಯಕ್ಚುಲಿ ನಾಯಿ ಅಂದರೆ ನನಗೆ ಪ್ರೀತಿ. ರೋಡಲ್ಲಿ ಗಾಡಿಗೆ ಅಡ್ಡ ಬರುವಾಗ ಸ್ವಲ್ಪ ಕೋಪ ಬರ್ತದೆ ಅದರ ಮೇಲೆ ಅಷ್ಟೇ. ಬೆಕ್ಕು ನಾಯಿ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಈಗಿನ ಕಾಲದಲ್ಲಿ. ಫಾರ್ಡ್ ಇಕೋ ಸ್ಪೋರ್ಟ್ಸ್, ಒಮ್ಮೆ ಫಾರ್ಡು ಈಗ ಇಂಡಿಯಾದಲ್ಲಿ ಇರಲಿಲ್ಲ ಗಾಡಿ. ಇವತ್ತು ಫಂಕ್ಷನ್ ಇದೆ ನೋಡಿ, ಕಾರ್ ಎಷ್ಟು ಬರ್ತಾ ಇದೆ. ನಮ್ಮ ಕುಣಚೆಯಲ್ಲಿಲ್ಲ ಎಷ್ಟು ವೆಹಿಕಲ್ ಬರೋದಿಲ್ಲ. ಅದೇ ಹೇಳಿದೆಲ್ಲ ಫಾರ್ಡ್ ಕಾರ್ ಬಗ್ಗೆ. ಫಾರ್ಡ್ ಏನಂದರೆ, ಏನೋ ಅಮೇರಿಕಾದವರು ಒಮ್ಮೆ ಇಲ್ಲಿ ತೆಗೆದ್ರು, ಈಗ ಪುನಃ ಬರ್ತದೆ ಅಂತ ಹೇಳ್ತಾರೆ ಫಾರ್ಡ್ ಗಾಡಿಗಳು. ಫಾರ್ಡ್ ಎಂಡೋವರ್ ಒಳ್ಳೆ ಇದು ಏನು ಹೇಳೋದು ಅದಕ್ಕೆ. ಫಾರ್ಡ್ ಅಂದರೆ ಒಂದು ಅಮೇರಿಕನ್ ಬ್ರ್ಯಾಂಡ್ ಕಂಪನಿ ಅನಿಸುತ್ತೆ. ಒಳ್ಳೆ ಸ್ಮೂತ್ ಗಾಡಿ. ನನ್ನ ಬ್ರದರು ಹೇಳಿದೆ, ಫಾರ್ಡ್ ಇಕೋಸ್ಪೋರ್ಟ್ ಒಮ್ಮೆ ಬಿಟ್ಟು ನೋಡು ಹೇಗಿದೆ ಅಂತ. ಸ್ಮೂತ್ ಫಾರ್ಡ್, ಫ್ರೀ ಸ್ಟೈಲ್ ಹೀಗೆಲ್ಲ ಇದೆ. ಇಲ್ಲಿ ಸಿಕ್ಕಾಪಟ್ಟೆ ರಶ್ ಆಗಿಬಿಟ್ಟಿದೆ ಅಲ್ಲ, ಫಂಕ್ಷನ್ ಇದೆ ಅಲ್ಲ, ಹಂಗೆ ಅಷ್ಟೊಂದು ಜನ ಇದ್ದಾರೆ. ಬಸ್ ಎಲ್ಲ ಬಂದ್ಬಿಟ್ಟು ಜಾಮ್ ಆಗಿದೆ ರೋಡು. ಇದೇನೋ ಟ್ರಾಫಿಕ್ ಜಾಮ್ ಆಗಿದೆ ಇಲ್ಲಿ. ಅಂದರೆ ಬಾರ್ ಸಹ ಇದೆ, ನಮ್ಮ ಬಾರ್ ಸಹ ಇದೆ. ಹಾಗೆ ಇಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ. ಇವತ್ತು ಮದುವೆ ಫಂಕ್ಷನ್ ಇದೆ, ಬಾರ್ ಇದೆ. ಹಾಗೆ ನೋಡ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡುವ. ನಾನು ಮುಂದೆ ಹೋಗ್ತೇನೆ ಮೆಲ್ಲಗೆ. ನಿತ್ಯ ಬಾಕಿ ಅಂತ ಹೇಳ್ತಾರಲ್ಲ, ಹಾಗೆ ಆಗುತ್ತೆ ಅಷ್ಟೆ. ನಿತ್ರ ಇಲ್ಲೇ ಬಾಕಿ ಆಗುತ್ತೆ, ಅದಕ್ಕೆ ಸ್ವಲ್ಪ ಮುಂದೆ ಓಡಿಸ್ತಾ ಇದ್ದೇನೆ ಗಾಡಿನ. ಒಂದು ಸ್ಕೂಲ್ ಬಸ್ ಬಂತು, ಹಾಗೆ ಸ್ವಲ್ಪ ಜಾಮ್ ಆಗಿದೆ.
ಮದುವೆ ಎಲ್ಲ ಸ್ವಲ್ಪ ರಶ್ ಆಗುತ್ತೆ. ಒಮ್ಮೆ ದಿಬ್ಬಣ ಎಲ್ಲ ಬರುವಾಗ ದಿಬ್ಬಣ ಅಂತ ಕಾಣ್ತದೆ. ದಿಬ್ಬಣ ಹೊತ್ತಿಂದ ಮದುವೆ ದಿಬ್ಬಣ ಬಂತು ಅಂತ ಕಾಣ್ತದೆ. ಹಾಗೆ ಒಮ್ಮೆ ರಶ್ ಆಯಿತು. ಇಲ್ಲೆಲ್ಲ ಫಂಕ್ಷನ್ ಇಲ್ಲೇ ಇರಬೇಕು ಈ ಮನೆಯಲ್ಲಿ. ಇಲ್ಲಿ ಮನೆ ಇಲ್ಲೇ ಫಂಕ್ಷನ್, ಹಾಗೆ ರಶ್ ಸ್ವಲ್ಪ. ಎಲ್ಲರಲ್ಲಿ ರಶ್, ಗಾಡಿಯೇ ಬರೋದಿಲ್ಲ ಇಲ್ಲಿ. ಇಲ್ಲಾದ್ರೆ ಫಂಕ್ಷನ್ ಇದ್ರೆ ಮಾತ್ರ ಮನೆ ಇಲ್ಲೇ ಆದ ಕಾರಣ ಸ್ವಲ್ಪ ಟ್ರಾಫಿಕ್ ಜಾಮ್ ಆಯಿತು. ಓಕೆ ಗಾಯ್ಸ್, ಕಂಟಿನ್ಯೂ ದ ವ್ಲಾಗ್. ಈಗ ಗಂಟೆ ಬಂದ್ಬಿಟ್ಟು 11 ಗಂಟೆ 52 ನಿಮಿಷ ಆಗಿದೆ. ನಾನು ಸ್ವಲ್ಪ ಜೋಶ್ ಬಂತು ನನಗೆ. ಇವಾಗ ಜೋಶ್ ಬಂದರೆ ನಮ್ಮದು ಗಾಡಿನೂ ಸ್ವಲ್ಪ ಸ್ಪೀಡ್ ಹೋಗುತ್ತೆ, ಗಾಡಿ ಕಂಟ್ರೋಲ್ ಸ್ವಲ್ಪ ತಪ್ಪುತ್ತೆ ಅಂತ ಹೇಳ್ಬೋದು. ಹಾಗೇನಿಲ್ಲ, ಗಾಡಿ ಕಂಟ್ರೋಲೇ ಇರುತ್ತೆ. ಬಟ್ ಸ್ವಲ್ಪ ಜೋಶ್ ಬಂದರೆ ಒಂದು ಬಿಡಲಿಕ್ಕೆ ಒಂದು ಜೋಶ್ ಬರುತ್ತೆ ಅಷ್ಟೇ. ನೋಡಿ, ಇಂಥ ಜಾಗ್ರತೆ ಚರಡು. ಇಲ್ಲೆಲ್ಲ ಸ್ಕಿಡ್ ಆಗುತ್ತೆ ಸ್ವಲ್ಪ ನೀವು ಆಚೆ ಆದರೆ ಗಾಡಿ ಸ್ಕಿಡ್, ಮತ್ತೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಹಾಗಲ್ಲ, ಸ್ಲಿಪ್ಪಾಗಿ ಬಿದ್ದುಬಿಡ್ತೀವಿ ಸಡನ್, ಎಂತ ಮಾಡಿಗೆ ಆಗೋಲ್ಲ. ಮತ್ತು ಇವತ್ತು ಫಂಕ್ಷನ್ ಅಂತೂ ಗ್ಯಾರಂಟಿ ಇದೆ ತುಂಬ. ನೋಡಿ, ಬೇಕಾದ್ರೆ ಈಗ ಯಾರಿಲ್ಲ ನೋಡಿ, ಇಲ್ಲೇ ಸ್ವಲ್ಪ ಜನ ಇದ್ದಾರೆ ಅಂತ ಗೊತ್ತಿಲ್ಲ. ಯಾರಪ್ಪ ಇವನು ಮೋಟೋ ವ್ಲಾಗ್ ಮಾಡ್ತಾನೆ ಅಂತ ನೋಡ್ತಾ ಇದ್ದಾರೆ ನಮ್ಮೂರಿನವರು. ಮೋಟೋ ವ್ಲಾಗ್ ಅಂದರೆ ಸ್ವಲ್ಪ ಹೊಸ್ತು ಇಲ್ಲಿ ಅವರಿಗೆಲ್ಲ. ನಮ್ಮೂರಿನವ್ರಿಗೆ ಮೋಟೋ ವ್ಲಾಗ್ ಅಂದರೆ ಹೊಸ್ತೆ, ಯಾರೂ ಮಾಡಲ್ಲ. ಫಸ್ಟ್ ಆಫ್ ಆಲ್ ನಾನು ಮೊಬೈಲಲ್ಲಿ ಮಾಡ್ತಾ ಇದ್ದೇನೆ, ಸ್ವಲ್ಪ ಗೊತ್ತಾಗುತ್ತೆ ಜನರಿಗೆ ಬೇಗ. ಮೈಕ್ ವೈರ್ ಸ್ವಲ್ಪ ಜಾರಿತು ಅಂತ ಆಯಿತು ಒಮ್ಮೆಗೆ. ಜಾರಲಿಲ್ಲ, ಬಟ್ ನೋಡುವ. ಇಲ್ಲಷ್ಟು ಅಷ್ಟು ಇಲ್ಲ ಪೇಟೆ. ಇದು ಪುತ್ತೂರು ಮಂಜೇಶ್ವರ ಸ್ಟೇಟ್ ಹೈವೇ. ರೋಡೆಲ್ಲ ಒಳ್ಳೆಯದಾಗಿದೆ, ಇಲ್ಲಿ ಸಿಕ್ಕಾಪಟ್ಟೆ ಒಳ್ಳೆಯದಾಗಿದೆ ಗಾಡಿ. ರೋಡ್ ಒಳ್ಳೆಯದಿದೆ ಅಂತ ಅಷ್ಟೇ. ಎಲ್ಲ ನೋಡ್ತಾರೆ. ಮೋಟೋ ವ್ಲಾಗ್ ಅಂದರೆ ನಮ್ಮ ಹುಡುಗರಿಗೆ ಕ್ರೇಜ್. ಆ್ಯಕ್ಚುಲಿ ನಾನು 60 ಸ್ಪೀಡಲ್ಲಿ ಹೋಗಲ್ಲ, ಸ್ವಲ್ಪ ಜೋಶ್ ಬಂದ ಕಾರಣ ಸ್ಪೀಡ್ ಬಿಟ್ಟು ಹೋಗ್ತಾ ಇದೆ. ಕಂಟ್ರೋಲ್ ಸೆಲ್ಫ್, ಕಂಟ್ರೋಲ್ ಯುವರ್ ಸೆಲ್ಫ್ ಅಂತ ನಾನೇ ಹೇಳಲಿಕ್ಕೆ ಉಂಟು ಒಮ್ಮೊಮ್ಮೆ, ಸ್ಪೀಡ್ ಕಂಟ್ರೋಲ್ ಮಾಡಲಿಕ್ಕೆ. ಈಗ ಮದುವೆ ಕಾಗದ ಬೇಕಿತ್ತು, ಅಂದರೆ ಮದುವೆಗೆ ಒಂದು ಗಿಫ್ಟ್ ಕವರ್ ಕೊಡಲಿಕ್ಕೆ. ಎಲ್ಲಿಂದ ತಗೊಳ್ಳೋದು ಗೊತ್ತಾಗಲ್ಲ, ನೋಡುವ ಆ್ಯಕ್ಚುಲಿ. ಇವತ್ತು ಗಾಡೀಸು ತುಂಬ ಇದ್ದ ಕಾರಣ ಸ್ವಲ್ಪ ಕೇರ್ಫುಲ್ಲಾಗಿ ಓಡಿಸ್ಬೇಕಾಗ್ತದೆ. ಅದೇ ಫಂಕ್ಷನಲ್ಲಿ ಜಾಸ್ತಿ ಇದ್ದರೆ ಸ್ವಲ್ಪ ರಶ್ ಇರ್ತದೆ ರೋಡು. ರಶ್ ಏನಿಲ್ಲ, ಬಟ್ ಏನು ಹೇಳೋದು, ಅದಕ್ಕೆ ಬರ್ತಾ ಇರುತ್ತೆ ಅಂತ ಅಷ್ಟೇ. ಕಾರ್ ಬರ್ತಾ ಇರ್ತದೆ ಅಷ್ಟೇ. 3 ಕೊಟ್ಟಿದೆ ಅಷ್ಟೇ ಪೆಟ್ರೋಲ್ ಹಾಕ್ಬೇಕಿತ್ತು. ಸ್ವಲ್ಪ ಮಳೆ ಇಲ್ಲ. ಇದು ನನ್ನ ಬೈಕ್ ಹೀರೋ ಆ್ಯಕ್ಷನ್ ಇದೆ. ಏನಂದರೆ ಶಾಕ್ ಅಬ್ಸರ್ವರ್ ಸಿಕ್ಕಾಪಟ್ಟೆ ಆ್ಯಕ್ಷನ್ ಇದೆ. ಶಾಕ್ ಅಬ್ಸರ್ವರ್ 7 ಸ್ಟೆಪ್ ಅಡ್ಜಸ್ಟಲ್ಲಿ ಕೆಳಗಿಂದ ಜಸ್ಟ್ ಸ್ವಲ್ಪ ಟೈಟ್ ಇದ್ದರೆ ಆ್ಯಕ್ಷನ್ ಕಮ್ಮಿ ಆಗ್ತದೆ, ಸ್ವಲ್ಪ ಸ್ಟೇಬಲ್ ಇರ್ತದೆ ಗಾಡಿ. ಬಟ್ ಆ್ಯಕ್ಷನ್ ಇದ್ದರೂ ಒಳ್ಳೇದು ನಿಮಗೆ, ಅಂದರೆ ಎಂತ ಹೇಳೋದಕ್ಕೆ, ಬಚ್ಚೋದಕ್ಕೆ ಆಗುತ್ತೆ ಅಷ್ಟೇ, ಬಚ್ಚೋದಕ್ಕೆ ಆಗ್ತದೆ. ಇಲ್ಲಿ ನಮ್ಮ ಇವತ್ತು ನಾಳೆ ಈದ್ ಮಿಲಾದ್ ಹಬ್ಬ ಇದೆ ಮುಸ್ಲಿಮ್ಸ್ ನಮ್ಮ ಸಹೋದರ ಅವ್ರದ್ದು. ಒಳ್ಳೆ ಗಮ್ಮತ್ತು, ಊಟ ಎಲ್ಲ ಇರ್ಬೋದು ಗ್ಯಾರಂಟಿ. ನೋಡ, ನನಗೆ ಮುಸ್ಲಿಮ್ಸ್ ಅಂತ, ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಮ್ ಅಂತ ಭೇದ ಇಲ್ಲ. ನಾನು ಯಾರನ್ನು ಭೇದ ಮಾಡಲ್ಲ, ಮತ್ತು ಏನೂ ಮಾಡಿಕೊಡಲ್ಲ. ಆದರೆ ಎಲ್ಲರೂ ನನಗೆ ಬೇಕು. ಕೆಲವೇ % ಜನಗಳಿಂದ ಕೆಲವು ಧರ್ಮದ ಹೆಸರು ಹಾಳಾಗ್ತಾಯಿದೆ ಅಷ್ಟೇ ಇವಾಗ. ಹಾಗಂತೇಳಿ ರಾಜಕೀಯ ಇಂಥ ವಿಷಯ ಎಲ್ಲ ನಾನು ಮಾತಾಡೋಲ್ಲ ವ್ಲಾಗಲ್ಲಿ. ಹೆಚ್ಚಾಗಿ ಹೆಲ್ಪ್ ಮಾಡೋರು ಅಂದರೆ ನಮ್ಮ ಮುಸ್ಲಿಮ್ ಸಹೋದರವರು. ಏನಾದ್ರು ಆಕ್ಸಿಡೆಂಟ್ ಆಗೋರು, ನಾನು ಮೊದಲೊಮ್ಮೆ ಹೇಳಿದ್ದೆ, ನನಗೆ ಅದನ್ನ ಆಕ್ಸಿಡೆಂಟ್ ಆಗಿತ್ತು, ಅಂದರೆ ಸ್ಕಿಡ್ಡಾಗಿ ಬಿದ್ದದ್ದು ಬ್ರೇಕ್ ಹಾಕಿ. ಮಂಗಿಲಪದವು ಅಂತ ಕೇರಳ ಸೈಡ್. ನನ್ನ ಬ್ರದರ್ ಒಟ್ಟಿಗೆ ಹೋಗಿದ್ದೆ ಕಣ್ವತೀರ್ಥ ಬೀಚ್. ರಿಟರ್ನ್ ಬರುವಾಗ ಕಣ್ವತೀರ್ಥ ಅಥವಾ ಉಳ್ಳಾಳ ಬೀಚೇನೋ. ರಿಟರ್ನ್ ಬರುವಾಗ ಹಂಪ್ಸ್ ಉಂಟು ಅಂತೇಳಿ ಬ್ರೇಕ್ ಆಗಿದೆ.
ಹಂಸಲ್ಲಿ ಬ್ರೇಕ್ ಹಾಕಿ ನನ್ನ ಕೈ ಫುಲ್ ಸ್ಕ್ರ್ಯಾಚ್ ಆಗಿಬಿಟ್ಟಿದೆ. ಸ್ಕ್ರ್ಯಾಚ್ ಅಂದರೆ ಸಿಪ್ಪೆನೇ ಹೋಗ್ಬಿಟ್ಟಿದೆ. ಏನೋ ಅವರು ಸ್ವಿಫ್ಟ್ ಕಾರಲ್ಲಿ ಕರ್ಕೊಂಡು ಹೋಗಿ ಗೌರ್ಮೆಂಟ್ ಹಾಸ್ಪಿಟಲ್ಗೆಲ್ಲ ಕರ್ಕೊಂಡು ಹೋದರು. ಥ್ಯಾಂಕ್ಸ್ ಅಂತ ಹೇಳಿದೆ. ಮತ್ತು ಗಾಡಿಯೆಲ್ಲ ಎತ್ತಿ ಕೊಟ್ಟರು ಬಿದ್ದದನ್ನು. ಬ್ರೇಕ್ ಹಾಕಿ ಸ್ವಲ್ಪ ಅವಾಗಂದ್ರೆ ಬೈಕ್ ಸ್ಟಡಿ ಇರಲಿಲ್ಲ. ಡಿಸ್ಕ್ ಬ್ರೇಕೆಲ್ಲ ಬೇಸನೇ ಇರಲಿಲ್ಲ. 4 ಬೆರಳಲ್ಲಿ ಹಿಡಿದೇನೆ ಅನ್ಸುತ್ತೆ. ಅದು ಸಡನ್ ವೀಲ್ ಜಾಮ್ ಆಗಿದೆ. ಬಿದ್ದದ್ದು ಸ್ಲೈಡಿಗೆ ರೈಟ್ ಸೈಡಿಗೆ ಹಿಂಗೆ ಬಿದ್ದದ್ದು ನಾನು ಹಾಗೆ. ಮತ್ತು ಸೆಕೆಂಡ್ ಸ್ವಲ್ಪ ಇವತ್ತು ಮಳೆ ಇಲ್ಲ. ಫುಲ್ ನೋಡಿ ಕ್ಲೈಮೇಟ್ ಹೆಂಗಿದೆ ಅಂತ. ಆ್ಯಕ್ಚುಲಿ ಫುಲ್ ಮೋಡಗಳಿದೆ ಕ್ಲೈಮೇಟ್. ರಾಂಗ್ ಸೈಡ್ ಏನು ರಾಂಗ್ ಸೈಡ್ ಬರ್ತಾರೆ ಗುರು ಇಲ್ಲಿ ಓಮಿಯಲ್ಲಿ. ರಾಂಗ್ ಸೈಡ್ ಜಡಿದಿದ್ರು, ನನಗೆ ಗುದ್ದಿದ್ರು ಅವರು ಆ ಜನ. ಏನು ಗುರು ಇವರು ಇಷ್ಟು ಅರ್ಜೆಂಟು ಎಲ್ಲರಿಗೆ ಕಾರಿಗೆ, ಓಮ್ನಿ ಕಾರ್ ಅವ್ರಿಗೆ. ನಮ್ಮವರೇ, ಊರಿನವರೇ ಅವರು. ಬಟ್ ರಾಂಗ್ ಸೈಡ್ ಆ ರೀತಿ ಬಂದರೆ ಏನು ಮಾಡೋದು? ನಾನು ಸ್ವಲ್ಪ ಹಾರ್ನ್ ಹಾಕೋದು ಕಡಿಮೆ ಮಾಡಿದೆ ಇವತ್ತು ಅಷ್ಟೇ. ನಾನಿಲ್ಲದ್ರೆ ಹಾರ್ನ್ ಹಾಕ್ತಾನೆ ಇರುತ್ತೀನಿ ನನ್ನ ಗಾಡಿಯಲ್ಲಿ. ಯಾಕಂದರೆ ರಾಂಗ್ ಸೈಡ್ ಬರ್ತಾ ಇರ್ತಾರಲ್ಲ. ಈಗ ನಾನು ಹಾರ್ನ್ ಹಾಕ್ತಾ ಇರ್ತೇನೆ. ನಾನು ಆ್ಯಕ್ಚುಲಿ ನಾನು ರೈಡ್ ಮಾಡೋದು ಬೈಕಲ್ಲಿ. ಹೆಚ್ಚಾಗಿ ನೀವು ಗಮನಿಸಿರ್ಬೋದು. ಆ್ಯಕ್ಚುಲಿ ಅಂದರೆ ರಾಂಗ್ ಸೈಡ್ ಬರ್ತದೆ ನೋಡಿ. ಇದು ಸಹ ರಾಂಗ್ ಸೈಡ್ ಇದೆ. ಹೋಂಡಾ ಐಟನ್ ಗಾಡಿ, ಗ್ರ್ಯಾಂಡ್ ಐಟನ್. ಆ ಓಮ್ನಿ ಕಾರ್ನ ಅವರು ಮಾತ್ರ ನನಗೆ ಗುದ್ದಿದ್ರು ಸ್ವಲ್ಪ. ಜಸ್ಟ್ ಮಿಸ್. ವಿಡಿಯೋ ಆಗ್ತಾ ಇದೆಯಾ ಗೊತ್ತಿಲ್ಲ. ಸ್ವಲ್ಪ ಕಟ್ ಮಾಡಬೇಕು ಇವಾಗ. ಕೆಲವೊಂದು ಸಲ ವಿಡಿಯೋ ಆಗಲ್ಲ, ಶೇಕಾಗಿ ಸ್ಟಾಪ್ ಆಗ್ತದೆ. ನೋಡಿ ಅವರು ಓಮ್ನಿ ಕಾರ್ನವರು ಸಿಡನ್ ರೋಡಿಗೆ ತಗೊಂಡ್ರೆ ಓಮ್ನಿ ಕಾರ್ನವರು ಒಂದ್ಸಲ ಚೆಕ್ ಮಾಡ್ತಾನೆ. ಓಕೆ ವಿಡಿಯೋ ಆಗ್ತಾ ಇದೆ ಅಂತ. ಮಿಸ್ ಆಗಿತ್ತು ಮೊನ್ನೊಂದು ಸಲ 3 ಸಲ ಸ್ಟಾಪ್ ಆಗಿತ್ತು. ಈಗ ಒಮ್ಮೆ ನೋಡ್ತಾನೆ ವಿಡಿಯೋ ಆಗ್ತಾ ಇದೆ ಅಂತ. ವಿಡಿಯೋ ಆಗ್ತಾ ಇದೆ. ಕಂಟಿನ್ಯೂ ದ ವ್ಲಾಗ್. ಮೊನ್ನೊಮ್ಮೆ ವಿಡಿಯೋ ಅರ್ಧದಲ್ಲಿ ಸ್ಟಾಪ್ ಆಗಿ 3 ಸಲ ಸ್ಟಾಪ್ ಆನ್ ಮಾಡಿದೆ. ಮತ್ತು ನಾನು 6.9 ಕಿಲೋಮೀಟರ್ ಆಯಿತು ಮನೆಯಿಂದ. ಬುಳ್ಳೇರಿಕಟ್ಟೆ ಅಂತ ಪ್ಲೇಸ್ಗೆ ರೀಚ್ ಆಗ್ತಾ ಬಂದೆ. ಓಮ್ನಿ ಕಾರ್ ಅವರು ಸ್ವಲ್ಪ ಶಾಕ್ ಆಯ್ತು ನನಗೆ. ಅಷ್ಟು ಸಡನ್ ಏನು ಓವರ್ಟೇಕ್ ಮಾಡ್ತಾರೆ ಅವರು. ಚಡವಲಿ ಸಹ ಚಡವಲಿ ಆ ರೀತಿ ಓವರ್ಟೇಕ್ ಮಾಡಿದೆ. ಎಂತ ಮಾಡೋದು? ಚಡವಲಿ ಓವರ್ಟೇಕ್ ಮಾಡಿದ್ರೆ ಏನು ಮಾಡ್ಲಿಕ್ಕೆ ಆಗೋಲ್ಲ. ಅಂದರೆ ನಾವು ಸಹ ನಾವು ಸ್ಪೀಡಲ್ಲಿದ್ದರೆ ಗ್ಯಾರಂಟಿ ಆಕ್ಸಿಡೆಂಟ್ ಅದು ಆ ಸಿಚುವೇಶನಲ್ಲಿ. ಅಂದರೆ ಚಡವ್ ರೋಡಲ್ಲಿ ಅಷ್ಟು ಸ್ಪೀಡ್ ಇದ್ದರೆ ಏನೂ ಮಾಡೋಕ್ಕಾಗಲ್ಲ. ನೋಡಿ ಇವರು ರೋಡ್ ಸೈಡಲ್ಲಿ ನಿಲ್ಲಿಸ್ತಾರೆ. ಬಾಯಿಗೇನೋ ಕಸ ಬಂತು. ಸಿಲ್ವರ್ ವೈಸರ್ ಸ್ವಲ್ಪ ಬಿಸಿಲಿಗೆ ಸ್ವಲ್ಪ ಒಳ್ಳೆ ಆಗ್ತದೆ ಸಿಲ್ವರ್ ವೈಸರ್ ಹಾಕಿದರೆ. ಭಾರಿ ಜಾಗ್ರತೆ ಬೇಕಾಗುತ್ತದೆ ಇವತ್ತು. ಅಂದರೆ ಸಂಡೇ ಬೇರೆ, ಫಂಕ್ಷನ್ ಜಾಸ್ತಿ ಇದ್ದರೆ ಹೀಗೆ ರೋಡಲ್ಲಿ ನಿಲ್ಲಿಸ್ತಾರೆ. ಅಲ್ಲಿ ಓವರ್ಟೇಕು ಮಾಡ್ತಾ ಇರ್ತಾರೆ. ಆ್ಯಕ್ಚುಲಿ ನಾನು ಮಾಡೋ ವ್ಲಾಗ್ ಮಾಡ್ದಾ ಬೇಡ ಅಂತ ಇದ್ದೆ. ಇವತ್ತು ಒಂದು ಮಾಡುವ ಅಂತ ಆಯಿತು. ಮತ್ತು ಏನು ಮಾಡ್ದು, ಒಂದು ಯೂಟ್ಯೂಬಿಗೆ ಒಂದು ವೀಡಿಯೋಸ್ ಆಗಬೇಕು. ಮತ್ತು ನಮಗೂ ಒಂದು ಖುಷಿ ಆಗ್ತದೆ ಮೋಟೋ ವ್ಲಾಗಿಂಗ್ ಮಾಡ್ತಾ ಹೋಗುವಾಗ. ಸ್ವಲ್ಪ ನಮಗೆ ಖುಷಿ ಇದ್ದರೆ ಯಾವುದನ್ನು ಮಾಡ್ಬೋದು. ಹಂಗಂತೇಳಿ ಸ್ವಲ್ಪ ಜಾಗ್ರತೆ ಮಾಡಬೇಕು. ಖುಷಿ ಕಂಡದ್ದನ್ನೆಲ್ಲ ಮಾಡಬಾರ್ದು ಅಂತ ಹೇಳ್ತಾರಲ್ಲ ಅಂಕಲ್ನವರು. ಬೀಡು ಅಂತ ಒಂದು ಪ್ಲೇಸ್ ಬಂತು ನೋಡಿ ಇವಾಗ ನಮ್ಮ ಊರಿನಿಂದ ಹೋಗ್ತಾ ಇರುವ ಪುತ್ತೂರಿಗೆ. ಆ್ಯಕ್ಚುಲಿ ನಾನು ಎಷ್ಟು ಈ ಲೌಡ್ ಹಾರ್ನ್ ನೋಡುವಾಗ ಜನರು ಏನು ಮಾಡ್ತಾರೆ ಅಂದರೆ, ಇದು ದೊಡ್ಡ ಕಾರೇನೋ ಲಾರಿನ ಗಾಡಿ ಬರ್ತಾ ಇದೆ ಅಂತ ನೋಡಿದೆ. ಆ್ಯಕ್ಚುಲಿ ಹಾರ್ನ್ ಈಸ್ ಇಂಪಾರ್ಟೆಂಟ್ ವೆರಿ. ಯಾಕಂದರೆ ಅದು ನಿಮಗೆ ನಮ್ಮನ್ನು ಬಚಾವ್ ಮಾಡ್ತದೆ.
ಕೆಲವರು ಓವರ್ಟೇಕ್ ಮಾಡ್ತಾ ಇದ್ರೆ ಸಿಚುವೇಶನ್ ಓವರ್ಟೇಕ್ ಮಾಡ್ತಾ ಇರೋರು ಸ್ವಲ್ಪ ಸೈಡಿಗೆ ಬರ್ತಾರೆ. ಅವಾಗ ಎಷ್ಟು ಲಾಂಗ್ ಬ್ರೇಕ್ಸ್ ಮಾಡಿದರೆ ಒಳ್ಳೇದು ನಿಜವಾಗಿ. ಫಾರ್ಮೆಟನ್ನು ಇನ್ನು 22,000ಕ್ಕೆ ಆಯಿಲ್ ಚೇಂಜ್ ಮಾಡಬೇಕು ಈ ಬೈಕಿದು, ನಮ್ಮದು ಎಕ್ಸ್ಟ್ರೀಮ್ ಇದು. ಇಲ್ಲಿ ಏನೋ ಫಂಕ್ಷನ್ ಇದೆಯಾ ಅಂತ ಕಾರೆಲ್ಲ ನಿಲ್ಲಿಸ್ತಾರೆ ಸುಮಾರು. ಫಂಕ್ಷನು ಹೌದು, ಎಲ್ಲಿತ್ತು ಫಂಕ್ಷನ್ ಉಂಟು ಅಂತ ಏನಾದರೂ ಇರ್ಬೋದು, ಪೂಜೆ ಆ ಟೈಪ್ ಏನಾದರೂ. ನಂಗೊಂದು ಬೈಕ್ ಬರ್ತಾ ಇರುವಾಗ ಇವಾಗ ಒಂದು ಸಾಂಗ್ ನೆನಪು ಬರ್ತಿದೆ, ಒಳ್ಳೆ ಸಾಂಗ್ ಅದು. ಎಲ್ಲ ಜೋಗಪ್ಪ ನಿನ್ನ ಮಾನೆ ಯಾಕೆ ಮಾನೆ, ಎಲ್ಲ ಜೋಗಪ್ಪ ನಿನ್ನ ಮಾನೆ ಯಾಕೆ ಮತ್ತೆ ಪದ್ಯ ಬರುವುದಿಲ್ಲ, ಪದ್ಯ ಬರೋದಿಲ್ಲ. ದೊಡ್ಡ ಅಡ್ಕ ಎತ್ತೈತೋ ಒಂದು ಡೆಸ್ಟಿನೇಷನ್. ಇಲ್ಲಿಯೋ ಏನೋ ಫಂಕ್ಷನ್ ಅಂತ. ಈಗ ಒಂದು ಕವರ್ ತಗೊಳ್ಬೇಕಿತ್ತು, ಎಲ್ಲಿ ಕವರ್ ತಗೊಳ್ಳೋದು ನೋಡ್ಬೇಕಷ್ಟೇ. ಪುತ್ತೂರಲ್ಲಿ ಅಂದರೆ ಫ್ಯಾನ್ಸಿ ಎಲ್ಲಾದರೂ ಹೋಗ್ಬೇಕು ನಾನು. ಪುತ್ತೂರಿಗೆ ಪೇಟೆಗೆ ಎಂಟ್ರಿ ಆದರೆ ಸುಮಾರು, ನನಗೆ ಆ್ಯಕ್ಚುಲಿ ಬೈಪಾಸ್ ರೋಡಲ್ಲಿ ಇರೋದು ಫಂಕ್ಷನ್, ಮದುವೆ ಆಗ್ತಾ ಇರೋದು. ಮದುವೆ ಆಗಿರೋದು ಹೈವೇಲಿ, ಬೈಪಾಸ್ ರೋಡ್. ಈ ಬೈಕ್ ಸ್ವಲ್ಪ ಬಿಡ್ಲಿಕ್ಕೆ ಈಸಿ ಆಗುತ್ತೆ, ಹ್ಯಾಂಡ್ಲಿಂಗ್ ಎಲ್ಲ ಸುಮಾರು ಸುಲಭ ಇದೆ. ನಮ್ಮದು ಇನ್ನೊಂದು ಬೈಕ್ ಇದೆ ಅಲ್ಲ, ಅಪಾಚಿ RTR 164 ಸ್ವಲ್ಪ ಕಷ್ಟ ಆಗ್ತದೆ ಬಿಡ್ಲಿಕ್ಕೆಲ್ಲ. ಹ್ಯಾಂಡಲ್ ಬಾರ್ ಇದು ನಿಮಗೆ ಹೇಗೆ ಬೇಕಾದರೆ ತಿರುಗ್ತದೆ ಹ್ಯಾಂಡಲ್, ಅಂದರೆ ಬಗ್ಗಿಸ್ಲಿಕ್ಕೆ ಆಗ್ತದೆ ಗಾಡಿ. ಲೈಟ್ ವೆಯ್ಟು ಗಾಡಿನೂ, ಲೈಟ್ ವೆಯ್ಟು ಮತ್ತು ಗಾಡಿನೂ ಲೈಟ್ ವೆಯ್ಟು, ಮತ್ತು ಹ್ಯಾಂಡ್ಲಿಂಗು ಈಸಿ ಇದೆ ಹೋಗ್ಲಿಕ್ಕೆ. ಬಿಸಿಲು ಎಷ್ಟಿದೆ ಅಂತ ಈಗ ಗೊತ್ತಾಗ್ತದೆ. ವೈಸರ್ ತೆಗೆದ್ರೆ ಸುಮಾರು ಬಿಸಿ ಆಗ್ತದೆ. ರಾಂಗ್ ಸೈಡ್ ಬರೋದು, ಮತ್ತು ಬೇರೆ ಇಲ್ಲದಾಗ ಓವರ್ಟೇಕ್ ಮಾಡ್ತಾರೆ. ಬರ್ತಾ ಇರೋದು ಕಣ್ಣಿಗೆ ಕಾಣ್ದಾಗೆ ಬರ್ತಾರೆ ಅಂತ ಹೋಗಬಾರ್ದು ಅಂಥ ಸಿಚುವೇಶನ್. ಹೌದು, ಚಡವಲ್ಲಿ ಯಾಕೆ ಅಷ್ಟೊಂದು ಅರ್ಜೆಂಟ್ ಅಂತ ನಂಗೆ ಗೊತ್ತಾಗೋಲ್ಲ. ಎಲ್ರಿಗೂ ಅರ್ಜೆಂಟ್ ಈಗ, ಒಂದು ಸ್ವಲ್ಪ ತಾಳ್ಮೆ ಇಲ್ಲ ಜನರಿಗೆ. ರಾಂಗ್ ಸೈಡ್ ಬಂದರೆ ನಂಗಂತೂ ಆಗೋದೇ ಇಲ್ಲ, ಫಸ್ಟೇ ಹೇಳಿದ್ದೀನಿ. ಯಾರಾದರೆ ಅಷ್ಟೇ, ನಮ್ಮ ರಿಲೇಟಿವ್ ಆಗಲಿ ಅಥವಾ ಊರಿನವರೇ ಆಗಲಿ ಯಾರೇ ಇರಲಿ, ರಾಂಗ್ ಸೈಡು ರೂಟ್ ಬಂದರೆ ನನಗೆ ಕೋಪ ಬರ್ತದೆ. ಅದು ಸಹ ಹತ್ರ ಬರುವಾಗ ಮತ್ತು ಬರ್ತಾರೆ ಕೇರ್ಲೆಸ್ ಮಾಡ್ಕೊಂಡು. ಏನಾದರೂ ಆದರೆ ಅವರಿದ್ದಾರಾ, ಕೆಲವರು ಹಿಟ್ ಆ್ಯಂಡ್ ರನ್ ಮಾಡ್ತಾರೆ ಗಾಡಿ ತಾಗಿಸ್ಬಿಟ್ಟು. ಫಂಕ್ಷನ್ ಸುಮಾರಿದೆ ನೋಡಿ, ಗಾಡಿ ಬರ್ತಾಯಿದೆ. ಒಂದು ಎಲೆಕ್ಟ್ರಿಕ್ ಬಂತು, ಪ್ಲಸ್ ಮತ್ತೊಂದು EV ಬಂತು. ಗಾಡಿ ಜಾಸ್ತಿ ಆಗಿದ್ರೆ ಮೈಲೇಜ್ ಸಿಗ್ಬೋದು, ಬಟ್ ಈ ಗುಂಡಿ ರೋಡಲ್ಲೆಲ್ಲ ಒಳ್ಳೆ ಟೈರ್ ಬಡಿತದೆ ರೋಡಿಗೆ. ಆ್ಯಕ್ಚುಲಿ ಒಳ್ಳೇದು ಗಾಡಿ ಸ್ವಲ್ಪ ಒಂದು 2 ಪಾಯಿಂಟ್ ಹೆಚ್ಚಾಗಿದ್ರೆ ಮೈಲೇಜಿಗೂ ಒಳ್ಳೆಯದು. ಕಮ್ಮಿ ಇರಬಾರ್ದು ಯಾವಾಗಲೂ ಟೈರಲ್ಲಿ ಗಾಡಿ. ಮತ್ತು ಫ್ಯೂಯಲ್ ಒಳ್ಳೆ ಇದ್ದರೆ ಒಳ್ಳೆ ಮೈಲೇಜ್ ಸಿಗ್ತದೆ ಗಾಡಿ ಬೈಕಲ್ಲಿ. ಬೈಕ್ ಅಂದಲ್ಲ, ಎಲ್ಲವೂ ಸಿಗ್ತದೆ ಮೈಲೇಜು. ಇಲ್ಲೊಂದು ಹಂಸ ಇದೆ.
ಕಾರ್ನವ್ರು ಅಡ್ಡ ಬಂದರು, ಅವರು ರಾಂಗ್ ಸೈಡೇ ಇದ್ದರು, ಅದು ಸಹ ಅಪ್ ರೋಡಲ್ಲಿ. ಮತ್ತೊಂದು ಈಗ ಆಲ್ಟೋ 800 ಕಾರ್ನವರು ಅಪ್ಪಲ್ಲಿ ಮತ್ತೂ ಸಹ ಬರ್ತಾ ಇದ್ದಾರೆ. ನಾನು ಕೈ ತೋರಿಸಿ ಇಲ್ಲ ಸೈಡ್ ಹೋಗೋದಿಲ್ಲ, ಹಾರ್ನ್ ಹಾಕಿದ್ರಲ್ಲಿ ಕ್ಯಾರೆ ಮಾಡಲ್ಲ ಈಗ. ಇಲ್ಲೊಂದು ಹಂಸ ಹಾಕಿ ಭಾರಿ ಕಷ್ಟ ಆಗ್ತಾ ಉಂಟು ಹೋಗ್ಲಿಕ್ಕೆ. ಲಾರಿ ಅವರಿಗೆಲ್ಲ ತುಂಬ ಕಷ್ಟ ಆಗ್ತದೆ, ಕಂಪ್ಲೀಟ್ ಸ್ಟಾಪ್ ಮಾಡಿ ಫಸ್ಟ್ ಗೇರ್ ಹಾಕಬೇಕಾಗ್ತದೆ ಇಂಥ ಹಂಸಲ್ಲಿ ಹಾಕಿದರೆ. ಲೈಟ್ ವೈಟ್ ಗಾಡಿಗಳೆಲ್ಲ ಸೆಕೆಂಡ್ ಗೇರ್ ಥರ್ಡ್ ಗೇರಲ್ಲಿ ಮೂವ್ ಆಗುತ್ತೆ ಹಂಸಲ್ಲಿ. ದೊಡ್ಡ ಗಾಡಿಗಳೇನಾಗ್ತದೆ ಅಂದರೆ ಅದು ಬಂದು ಬಿದ್ದು ರಿವರ್ಸ್ ಬರೋ ಚಾನ್ಸಸ್ ಇರ್ತದೆ. ಲಾರಿ, ಟ್ರಕ್. ಆ್ಯಕ್ಚುಲಿ ಮೋಟೋ ವ್ಲಾಗ್ ಮಾಡುವಾಗ ನಾವು ಸ್ವಲ್ಪ ಕ್ಯಾರಿಂಗ್ ಜಾಸ್ತಿ ಬೇಕಾಗುತ್ತೆ, ಅಂದರೆ ಕೇರ್ಲೆಸ್ ಮಾಡಿದ್ರೆ ಹೋಯ್ತು. ಮೋಟೋ ವ್ಲಾಗಿಂಗ್ ಅಂತ ಹೇಳ್ಕೊಂಡು ನಾವು ರೋಡು, ನಮ್ಮ ಜಾಗ್ರತೆ, ಬೈಕ್ ಬಿಡ್ತಾ ಇರುವಾಗ ಎಲ್ಲ ನೋಡ್ಕೊಳ್ಬೇಕಾಗ್ತದೆ. ಮತ್ತು ಏನಂದರೆ ಅಮೆಝಾನ್ ಪ್ರೈಮ್ ಇದರಲ್ಲಿ ಒಳ್ಳೆ ಹೊಸ ಹೊಸ ಮೂವಿ ಬರ್ತದೆ ಮಾತ್ರ, ಬಟ್ ಲೇಟ್ ಸ್ವಲ್ಪ ಮೂವಿ ಬರೋದು. ಮೂವಿ ಬರುವಾಗ ಒಂದು 2-3 ತಿಂಗಳಾಗ್ತದೆ ಕೆಲವು ಮೂವಿ ಎಲ್ಲ, ಹೊಸ್ತು ಮೂವಿ ಕೆಲವೊಂದು ಸಲ ಬರ್ತದೆ. ZEE5 ಸ್ವಲ್ಪ ಬರ್ತದೆ ಹೊಸ್ತು ಮೂವಿ. ನೆಟ್ಫ್ಲಿಕ್ಸು, ಅಮೆಝಾನ್ ಪ್ರೈಮ್ ಹೈಯೆಸ್ಟ್ ಹೋಗೋದು OTT ಪ್ಲ್ಯಾಟ್ಫಾರ್ಮ್. ಅಂದರೆ ಕೆಲವರು ಹೆಚ್ಚಿನ ಮೂವಿ ಅವರೇ ತಗೊಳ್ತಾರೆ. ಗಾಡಿ ಎಷ್ಟು ಬಿಸಿ ಆಯಿತು ಗೊತ್ತಿಲ್ಲ. ಸ್ವಲ್ಪ ಸ್ಪೀಡ್ ಹೋದರೆ ಮತ್ತು ಜಾಸ್ತಿ ಹೀಟ್ ಆಗ್ತದೆ ಗಾಡಿ. ರಾಂಗ್ ಸೈಡ್ ಬರ್ತಾರೆ ಅಂತ ಎಲ್ರಿಗೂ ಅರ್ಜೆಂಟ್. ಮತ್ತು ಈ ಲಾರಿ ಅವ್ರ ಹಿಂದೆ ಹೋದರೂ ಆಗಲಿಕ್ಕಿಲ್ಲ. ರಿಕ್ಷಾದವರು ಸಹ ಅಷ್ಟೇ, ಲಾರಿ ಅವರು ಅಷ್ಟೇ ನಿಧಾನ ಹೋಗ್ತಾರೆ ಅವರು. ರಿಕ್ಷಾದವರು ತುಂಬ ಸ್ಪೀಡ್ ಹೋದರೆ ಅವ್ರಿಗೆ ಮೈಲೇಜು ಸಿಗೋದಿಲ್ಲ. ಮತ್ತು ಈಗ ಮೋಟೋ ವ್ಲಾಗ್ ಒಂದು ವಿಷಯ ಇದೆ, ಕೇರಳದಲ್ಲಿ ಯಾಕೆ ಬ್ಯಾನ್ ಮಾಡಿದ್ದಾರೆ ಗೊತ್ತಿಲ್ಲ. 1 ವರ್ಷನೋ ಅಷ್ಟು ವರ್ಷ ಆಯಿತು ಮೋಟೋ ವ್ಲಾಗಿಂಗ್ ಕಂಪ್ಲೀಟ್ ಬ್ಯಾನ್ ಮಾಡಿದ್ದಾರೆ ಕೇರಳ ಸ್ಟೇಟಲ್ಲಿ. ಆ್ಯಕ್ಚುಲಿ ಮೊನ್ನೆ ನಾನು ಗುರುವಾರ ಟ್ರಿಪ್ ಹೋಗುವಾಗ ಮೋಟೋ ವ್ಲಾಗಿಂಗ್ ಮಾಡಬೇಕಂತ ಇದ್ದೆ, ಮತ್ತು ಸಡನ್ ನೆನಪಾಯಿತು ಬೆಳಿಗ್ಗೆ ಹೊರಡುವಾಗಲೇ, ಇಲ್ಲಿ ಬ್ಯಾನ್ ಇದೆ ಅಲ್ಲ ಮೋಟೋ ವ್ಲಾಗಿಂಗ್ ಅಂತ. ಮತ್ತು ಗೊತ್ತಾದ ಮೇಲೆ ನಾವು ಪುನಃ ಗೊತ್ತಿದೆ ಯಾಕೆ ವೀಡಿಯೋ ಮಾಡೋದು ಅಂತ ಅಷ್ಟೇ. ವೀಡಿಯೋ ಮಾಡಿದರೆ ಮತ್ತು ಪೊಲೀಸ್ನವರ ಅತಿಥಿ ಗ್ಯಾರಂಟಿ ನಾವು ವೀಡಿಯೋ ಮಾಡಿದರೆ ಬ್ಯಾನ್ ಇದ್ದು ಸಹ ಅಲ್ವಾ. ಕಬ್ಬಿನ ಅಂಗಡಿ ಪುನಃ ಸ್ಟಾರ್ಟ್ ಆಗಿದೆ, ಮಳೆಗಾಲ ಕಳೀತಲ್ಲ. ಹಾಗೆ ಇಲ್ಲೊಂದು ಕಬ್ಬಿನ ಅಂಗಡಿ, ಒಂದು 2 ಕಬ್ಬಿನ ಅಂಗಡಿ ಇದೆ. ಇದೇನಪ್ಪ, ಒಂದು ಕಬ್ಬಿಣದ ರಾಡ್ ಬೆಂಡ್ ಆಗಿದೆ ರೋಡಲ್ಲಿ, ಡೇಂಜರ್ ಅದು ಸ್ವಲ್ಪ. ಬಟ್ ಏನೇ ಹೇಳಿ ಬೈಕು ಇದು ಹ್ಯಾಂಡ್ಲಿಂಗ್ ಅಂತೂ ಸಕ್ಕತ್ತಿದೆ, ಈಸಿ. ಇದು ಈಗ ಹೀರೋ ಎಕ್ಸ್ಟ್ರೀಮ್ 160R, ಎಕ್ಸ್ಟ್ರೀಮ್ 2V 4V ಎಕ್ಸ್ಟ್ರೀಮಲ್ಲಿ 160cc ಅಲ್ಲಿ 125 ಸಖತ್ ಮಾಡಿದ್ದಾರೆ. ಮೊನ್ನೆ ನೋಡಿದೆ ನಾನು. ಮಾತ್ರ ಸೀಟ್ ಕುಷನ್ ಮಾತ್ರ ಸ್ಮೂತ್ ಇಲ್ಲ ಅಷ್ಟು. ಹಾಗಂತೇಳಿ ಸ್ಪಾಂಜ್ ಹಾಕಿದ್ದಾರೆ ಸೀಟಲ್ಲಿ, ರಫ್ ಇದೆ ಸ್ಪಾಂಜ್. ಅದು ಯಾಕೆ ಹಾಕ್ತಾರೆ ಗೊತ್ತಿಲ್ಲ, ಅಂದರೆ ಸ್ಮೂತ್ ಯಾಕೆ ಹಾಕೋದಿಲ್ಲ ಸ್ಪಾಂಜ್ ಅಂತ ಗೊತ್ತಿಲ್ಲ ಬೈಕಲ್ಲಿ. ಕೆಲವು ಬೈಕಲ್ಲಿ ಸ್ಮೂತ್ ಇರ್ತದೆ ಕುಷನ್, ಒಂದು ರೈಡರ್ಗೆ ಸ್ಮೂತ್ ಇರ್ತದೆ, ಬ್ಯಾಕ್ ಕೂತ್ಕೊಳ್ಳೋರಿಗೆ ಪಿಲಿಯನ್ ಸೀಟ್ ಸ್ಮೂತ್ ಇರೋದಿಲ್ಲ ಕೆಲವೊಂದು ಸಲ. ನೋಡಿ ಅಪಾಚಿ RR 310 ಬಂತು ಒಂದು. ಈಗ ಲೆಜೆಂಡ್ ಬೈಕ್ ಅದು RR 310 ಸ್ಪೋರ್ಟ್ಸಲ್ಲಿ, ಸಣ್ಣ CCಯಲ್ಲಿ ಅದು ಸ್ಪೋರ್ಟ್ಸ್ ಬೈಕ್ 310cc. RR 310 ಅಲ್ಲದೆ R310 ಅಂತೂ ಖಾಲಿ ನೇಕಡ್ ಒಂದು ಬಿಟ್ಟಿದ್ದಾರೆ TVS ಅಲ್ಲಿ. TVS ಎಲ್ಲ ಗಾಡಿ ಸ್ಮೂತ್ ಇರ್ತದೆ. ಒಂದು ಮದುವೆಗೆ ಕವರ್ ತಗೊಳ್ಬೇಕಂತ ಹೇಳಿದ್ದಾರೆ ಮನೇಲಿ, ತಗೊಳ್ಬೇಕು, ಎಂತ ಮಾಡೋದು ಗೊತ್ತಾಗ್ತಾಯಿಲ್ಲ. ಕವರ್ ತಗೊಳ್ಳೋದಾ ಬೇಡವಾ ಅಂತ. ಕವರ್ ತಗೊಳ್ಬೇಕಂದ್ರೆ ನಾನು ಫ್ಯಾನ್ಸಿ ಶಾಪಿಗೆ ಹೋಗ್ಬೇಕು, ಪುತ್ತೂರು ರೋಡಿಗೆ ಹೋಗ್ಬೇಕು. ನೋಡುವ ಕವರ್ ತಗೊಳ್ಳುವ. ಮನೇಲಿ ಬೇರೆ ಕವರ್ ಕೊಡಬೇಕಂತ ಹೇಳಿದ್ದಾರೆ ಒಂದು, ಹಾಗೆ. ಗಾಡಿ ಸುಮಾರು ಬರ್ತಾ ಇದೆ ರೋಡಲ್ಲಿ.
ಓಕೆ ಲೆಟ್ಸ್ ಗೋ. ಸ್ವಲ್ಪ ವೆಯ್ಟ್ ಮಾಡಬೇಕಾಗ್ತದೆ. ಮೈನ್ ರೋಡ್ ನ್ಯಾಷನಲ್ ಹೈವೇಯೋ ಸ್ಟೇಟ್ ಹೈವೇ ಗೊತ್ತಿಲ್ಲ ನನಗೆ. ಒಟ್ಟಾರೆ ಆ ಕಡೆ ಹೋದರೆ ಮಡಿಕೇರಿ ಮೈಸೂರು ಹೋಗ್ಲಿಕ್ಕೆ ಆಗ್ತದೆ, ಈ ಕಡೆ ಹೋದರೆ ಮಂಗಳೂರು ಉಡುಪಿ ಈ ರೀತಿ ಹೋಗ್ಲಿಕ್ಕೆ ಆಗ್ತದೆ. ಇಲ್ಲೊಬ್ಬರು ರಾಂಗ್ ಸೈಡ್ ಗಾಡಿ ನಿಲ್ಲಿಸಿದ್ದಾರೆ, ಸಿಯಾಸ್ ಗಾಡಿ. ಹಾಗೆ ನಿಲ್ಲಿಸಿದ್ರೆ ಪಾಪ ಕಾರ್ನವ್ರಿಗೆ ಹೋಗ್ಲಿಕ್ಕೆ ಕಷ್ಟ. ಪೆಟ್ರೋಲು ಹಾಕ್ಬೇಕಿತ್ತು, ಏನು ಮಾಡೋದು, ಎಲ್ಲೇ ಮಾಡೋದು. ಪೆಟ್ರೋಲ್ ಬೇಡ, ಅಲ್ಲಿ ಸಹ ಇದೆ, ಒಂದು MRP ಅಲ್ಲಿ ಇದೆ ಬೈಪಾಸ್ ರೋಡಲ್ಲಿ, ಅಲ್ಲಿ ಹಾಕೋ. ಫಸ್ಟಿಗೆ ಕವರ್ ತೊಗೊಂಡ್ಬರ್ತಾನೆ, ಮದುವೆಗೆ ಒಂದು ಕವರ್ ಆಗಬೇಕಲ್ಲ. ಇಲ್ಲಿ ನೋಡಿ ರೋಡ್ ಕಂಡೀಷನ್ ಹೆಂಗಿದೆ ಅಂತ, ಎಲ್ಲ ಗುಂಡಿ. ನಮ್ಮದು ಬೇರೆ ಶಾಕ್ ಅಬ್ಸರ್ವ್ ಆಯಿಲ್ ಲೀಕ್ ಇದೆ ಇದರಲ್ಲಿ ಒಂದು ಸೈಡ್ ಎಕ್ಸ್ಟ್ರೀಮಲ್ಲಿ. ಅದು ನಮ್ಮದು ಆಚೆ ಬೈಕಲ್ಲೂ ಇದೆ ಎಕ್ಸ್ಟ್ರೀಮ್ 160R ಅಲ್ಲದೆ ಅಪಾಚಿನಲ್ಲೂ ಇದೆ ಶಾಕ್ ಅಬ್ಸರ್ವ್ ಆಯಿಲ್ ಲೀಕ್ ಇದೆ. ಈ ರೋಡ್ ಕಂಡೀಷನ್ನೇ ಹೀಗೆ. ಇಲ್ಲಿ ಒಂದು ಸ್ವಲ್ಪ ಇದೆ ಕಂಡಮ್ ರೋಡ್. ಹೈ ಸ್ಪೀಡ್ ಹೋದ್ರೆ ಏನಾಗ್ತದೆ ಅಂದರೆ ಫುಲ್ ಕಂಟ್ರೋಲ್ ತಪ್ತದೆ, ಸ್ಲಿಪ್ ಆಗ್ತದೆ. ಜಲ್ಲಿ ಕಲ್ಲಲ್ಲ. ಇಲ್ಲೇನೋ ಇದೆ ಒಂದು ಗುಂಡಿ, ಸುಮಾರು ಗುಂಡಿ ತಪ್ಪಿಸ್ಕೊಂಡು ಹೋಗೋದೇ ಆಯ್ತು ನಮ್ಮದು ರೋಡ್. ಇಂಡಿಯನ್ ರೋಡ್ ಹೀಗೆ ಗುಂಡಿ ತಪ್ಪಿಸಿದ್ರಲ್ಲೇ ಟೈಮ್ ಹೋಗ್ತದೆ. ಗಾಡಿ ಅರ್ಜೆಂಟ್ ಇದ್ದವರು ಪಾಪ ಏನು ಹೋಗೋದು, ಗುಂಡಿಗೆ ಹಾಕೊಂಡು ಹೋಗ್ತಾರೆ ಅಷ್ಟೇ. ಈ ಹಾರ್ನ್ ಒಳ್ಳೇದಿದೆ, ರೂಟ್ಸ್ ಕಂಪೆನಿ. ಇನ್ನೊಂದು ಸಲ ಹೇಳ್ತಾ ಇದ್ದೇನೆ, ಅಂದರೆ ಯಾರಿಗೆ ಹಾಕ್ಸ್ಬೇಕಂತ ಇದ್ದರೆ 1250 ರೂಪಾಯಿ ಆಗಿದೆ ಕಾಸ್ಟು ಹಾರ್ನಿಗೆ. ಈಗ ಫಸ್ಟ್ ಅಂದರೆ ಫ್ಯಾನ್ಸಿಗೆ ಒಂದು ಹೋಗ್ಬೇಕು. ಫ್ಯಾನ್ಸಿಲಿ ಹತ್ತಿರ ಅಂತ ಏನಿಲ್ಲ, ಅಲ್ಲಿ ಒಂದು ಕೋರ್ಟ್ ರೋಡಲ್ಲಿ ಎಡೆಯಲ್ಲಿ ಶಿವರಾಯ ರೋಡ್ ಅಂತ ಇದೆ, ಮೈತ್ರಿ ಎಲೆಕ್ಟ್ರಿಕಲ್ ಶಾಪಲ್ಲಿ, ಅಲ್ಲಿ ಮಾಡಬೇಕಷ್ಟೆ. ಅಲ್ಲೇ ಆ್ಯಕ್ಚುಲಿ ಮಾಡಬೇಕಷ್ಟೆ. ಅಂದರೆ ಫ್ಯಾನ್ಸಿಗೆ ಹೋಗಿ ಕವರ್ ತಗೊಳ್ಬೇಕಷ್ಟೆ. ಇಲ್ಲಿ ಬಸ್ ನಿಂತಿದೆ ನಮ್ಮದು ಊರಿದು. ಅದೇ ಬಸ್ ಜನಕ್ಕೆ ಮೊದಲೆಲ್ಲ ಹೇಗಂದರೆ ಜನರು ಬಸ್ಸಿಗೆ ಕಾಯಬೇಕಾಗಿತ್ತು, ಈಗ ಬಸ್ಸು ಜನಕ್ಕಾಗಿ ಕಾಯ್ತಾ ಇದೆ. ಅಂದರೆ ಎಲ್ಲರಲ್ಲಿಯೂ ಸ್ವಂತ ಗಾಡಿ ಆದಮೇಲೆ ಬಸ್ಸಿಗೆ ಜನ ಆಗ್ತಾ ಇಲ್ಲ. ಇಲ್ಲಿ ನೋಡಿ, ಇದು ಚೇತನ ಹಾಸ್ಪಿಟಲ್ ರೋಡ್, ಪುತ್ತೂರು ರೋಡ್ ಹೇಗಾಗಿದೆ ನೋಡಿ ಕಂಡೀಷನ್. ರೋಡ್ ಕಂಡೀಷನ್ ಏನೆಲ್ಲ ಆಗಿದೆ, ಗುಂಡಿ ಎಲ್ಲಿ ಹೋದರೂ ಗುಂಡಿ. ಮಳೆ ಬಂದರೆ ಒಂದೊಂದು ಫೀಟ್ ನೀರು ನಿಲ್ತದೆ ಗ್ಯಾರಂಟಿ. ವೈಸರ್ ಹಾಕೋದಿದ್ರೆ ಕಣ್ಣಿಗೆ ಇದು ಕಸ ಬೀಳ್ತದೆ ಸಡನ್. ಎಂತ ಮಾಡೋದಂತ ಹೇಳಿಗಲ್ಲ. ವೈಸರ್ ಹಾಕಿದ್ರೆ ಕಣ್ಣಿಗೆ ಕಸ ಬೀಳ್ತಾರೆ ಅಪ್ಪ. ಯಾವ ಟೈಮಲ್ಲಿ ಕಸ ಬೀಳ್ತದೆ ಅಂತ ಹೇಳಿಗಲ್ಲ. ಸೆಕೆಗೆ ಒಳ್ಳೆ ಆಗ್ತದೆ ವೈಸರ್ ತೆಗ್ದು ಸ್ವಲ್ಪ. ಈಗ ರೈಟಿಗೆ ತಿರ್ಬೇಕು, ಇಲ್ಲಿ ಲೆಫ್ಟಿಗೆ ಪುನಃ ಇಲ್ಲೊಂದು ಫ್ಯಾನ್ಸಿ ಅಂಗಡಿ ಇದೆ. ಅಲ್ಲಿ ಸ್ವಲ್ಪ ಗಾಡಿಗೆ ತಾಗಿತ್ತು, ಎಂತ ಹೇಳೋದು, ಅದಕ್ಕೆ ಗಾಡಿಗೆ ತಾಗಿತ್ತಲ್ಲಿ ಅಡಿ ಸ್ವಲ್ಪ ಹಂಪ್ ಇದೆ. ಜಂಪಿಂಗ್ ಜಪಾಂಗ್ ಅಂತ ಹೇಳ್ತಲ್ಲ, ಹಂಗೆ ಆ ಥರ ಆಗ್ತದೆ. ಇಲ್ಲಿ ಫ್ಯಾನ್ಸಿ ಇದೆ, ಫಸ್ಟ್ ಫ್ಯಾನ್ಸಿಗೆ ಹೋಗಿ ಈಗ ಒಂದು ಕವರ್ ತಗೊಳ್ಳಿ ಫಸ್ಟ್. ಫ್ಯಾನ್ಸಿ ಎಲ್ಲ ಬಂದು ಅಂತ ಹೇಳುತ್ತೆ, ಸಂಡೇ ಬೇರೆ. ಫ್ಯಾನ್ಸಿ ಓಪನ್ ಇದೆ ನೋಡುವ. ಎಲ್ಲಿ ನಿಲ್ಲಿಸೋದು ಗಾಡಿ, ಇಲ್ಲೇ ನಿಲ್ಲಿಸೋದು, ಸ್ವಲ್ಪ ಈ ಸೈಡ್ ನಿಲ್ಲಿಸೋದು. ಮದುವೆದು ಕವರ್ ಒಂದು. ದರ್ಶನ್ ಹಾಲ್ ಅಲ್ಲಿ ಸಾಂಕೆಲ ಅಂದ್ರೆ ಒಂದು ಮದುವೆ. ಯಾವುದು ಕಲರ್ ಆಗ್ಬೋದು? ಒಂದಕ್ಕೆ ಎಷ್ಟು? 1 ರೂಪಾಯಿ.
ಒಂದು 5 ಇರಲಿ ಬೇಕಾಗ್ತದೆ. ಬರ್ತೀನಿ. ಮದುವೆದು ಕವರ್ ತಗೊಂಡಾಯ್ತು, ಇನ್ನೀಗ ಹೊರಡಿದೆ. ಇಲ್ಲಿಂದ ನಿಮ್ಗೆ ಎಲ್ಲಿಂದ ಬೇಕಾದ್ರೂ ಹೋಗ್ಲಿಕ್ಕೆ ಆಗ್ತದೆ, ಬೈಪಾಸ್ ರೋಡಿಗೆ ಕನೆಕ್ಟ್ ಮಾಡಿ ಆಗ್ತದೆ. ಈಗ ನಿಮಗೆ ಪುತ್ತೂರು ಸಿಟಿ ಟ್ರಾಫಿಕ್ ತೋರಿಸ್ಕೊಂಡ್ರೆ ಇಲ್ಲಿಗೆ ಬರಬೇಕು, ಈಚೆ ಹೋಗ್ಬೇಕು. ಹಾಯ್ ಫ್ರೆಂಡ್ಸ್, ವಿಡಿಯೋ ಅರ್ಧದಲ್ಲಿ ಸ್ಟಾಪ್ ಆಗಿದೆ. ಅಂದರೆ ನಾನು ಅಲ್ಲಿ ಒಂದು ಮದುವೆಗಾಗದ ಕವರ್ ತಗೊಂಡೆ ಅಲ್ಲ, ಮದುವೆಗಾಗದ ಕವರ್ ತಗೊಳ್ಳು ಅಲ್ಲಿ ಸ್ಟಾಪ್ ಆಯಿತು. ಈಗ ಇಲ್ಲಿ ಮದುವೆಗೆ ನಿಲ್ಲಿಸಿದೆ ದರ್ಶನ ಹಾಲ್ ಅಂತ, ಎಲ್ಲಿ ಅಂದರೆ ಇದು ಸ್ವಾಮಿಕಲ ಮಂದಿರ ಹತ್ರ. ಈಗ ಬೈಕ್ ಇಲ್ಲೇ ಪಾರ್ಕ್ ಮಾಡಿದ್ದೇನೆ. ಈಗ ಬಿಸಿಲಲ್ಲ, ಈಗ ನೆರಳಿರುವ ಜಾಗಕ್ಕೆ ನಿಲ್ಲಿಸಬೇಕು ಹೋಗಿ. ಒಂದು ಟೋಟಲ್ ಒಂದು 31 ನಿಮಿಷ ವೀಡಿಯೋ ಆಗಿದೆ. ಅದರಲ್ಲಿ ಏನಾಗಿದೆ ಅಂದರೆ ಅದೇ ಅಲ್ಲಿ ಮದುವೆ ಕವರ್ ತಗೊಳ್ಳಿಗೆ ಹೋಗುವಲ್ಲಿ ಸ್ಟಾಪ್ ಆಗಿದೆ ಅಲ್ಲಿಂದ ವೀಡಿಯೋ. ಮತ್ತು ಈಗ ಮನೆಗೆ ವಾಪಸ್ ಹೋಗೋ ವೀಡಿಯೋ ಕಂಟಿನ್ಯೂ ಮಾಡ್ತೇನೆ, ನೋಡುವ. ವೀಡಿಯೋ ಕಂಟಿನ್ಯೂ ಮಾಡ್ತೇನೆ ಮತ್ತೆ ನೋಡುವ. ಈಗ ಬಿಸಿಲು ಉಂಟಲ್ಲ, ಬಿಸಿಲಲ್ಲಿ ಗಾಡಿ ನಿಲ್ಲಿಸಬಾರ್ದು ಅಂತ ಹೇಳ್ತಾರೆ. ಅಲ್ಲಿ ಪೆಟ್ರೋಲ್ ಆವಿ ಆಗ್ತದೆ ಬಿಸಿಲಲ್ಲಿ ಗಾಡಿ ನಿಲ್ಲಿಸಿದರೆ. ಈಗ ನಾನು ಇನ್ನು ನೆರಳಲ್ಲಿ ನಿಲ್ಲಿಸ್ಬೇಕು. ಈಗ ಇವತ್ತು ಫಂಕ್ಷನ್ ಸುಮಾರು ಉಂಟು, ಮದುವೆ ಎಲ್ಲ ನೋಡಿ. ಇದು ಬೈಪಾಸ್ ಹೈವೇ ರೋಡ್, ಎಷ್ಟು ವೆಹಿಕಲ್ ಬರ್ತಾ ಉಂಟು ನೋಡಿ. ಇವತ್ತು ಮದುವೆ ಫಂಕ್ಷನ್ ಎಲ್ಲ ತುಂಬ ಉಂಟು. ಓಕೆ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಆಲ್ಸೋ ಪ್ರೆಸ್ ಮಾಡಿ. ನಾನು ಆ್ಯಕ್ಚುಲಿ ವೀಡಿಯೋಕ್ಕೆ ಎಂಟ್ರಿ ಆಗ್ತಿರಲಿಲ್ಲ, ಮೋಟೋ ಬ್ಲಾಗ್ ಅಲ್ಲಿಗೆ ಸ್ಟಾಪ್ ಆಯ್ತಲ್ಲ, ಹಾಗೆ ಒಂದು ಹೇಳುವ ಅಂತ ವೀಡಿಯೋ ಮಾಡ್ತಾ ಇರೋದು. ಈಗ ನೆರಳಲ್ಲಿ ಗಾಡಿ ನಿಲ್ಲಿಸಿ ಫಂಕ್ಷನಿಗೆ ಹೋಗೋದು, ಮದುವೆಗೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.